ಅದು ಹತ್ತಾರು ಗ್ರಾಮಗಳು ಅವಲಂಬಿಸಿರುವ ಮೀನುಗಾರಿಕಾ ಬಂದರು. ಆದರೆ ಆ ಬಂದರಿನಲ್ಲಿ ಹೂಳು ತುಂಬಿಕೊಂಡಿದ್ದು ಬೋಟ್ಗಳನ್ನು ನಿಲ್ಲಿಸಲಾಗಿದೆ. ಮೀನುಗಾರರು ತೊಂದರೆ ಅನುಭವಿಸುತ್ತಿದ್ದಾರೆ. ಸರ್ಕಾರ ಬಂದರಿನಲ್ಲಿ ಹೂಳು ತೆಗೆಸಿ ತಡೆಗೋಡೆ ನಿರ್ಮಿಸಲು 86 ಕೋಟಿ ಹಣ ಬಿಡುಗಡೆ ಮಾಡಿತ್ತು. ಆದರೆ ಹಣ ಬಿಡುಗಡೆಯಾಗಿ ವರ್ಷ ಕಳೆದರೂ ಕಾಮಗಾರಿ ಮರೀಚಿಕೆಯಾಗಿದೆ. ಕರಾವಳಿ ಅಂದ ತಕ್ಷಣ ಮೊದಲು ನೆನಪಿಗೆ ಬರೋದು ಮೀನು. ಮೀನುಗಾರಿಕೆಯೇ ಮೀನುಗಾರರಿಗೆ ಜೀವನಾಧಾರ. ಆದರೆ ಮೀನುಗಾರರಿಗೆ ಇಂದು ಮೂಲಸೌಕರ್ಯಗಳ ಕೊರತೆ ಎದುರಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಅಳ್ವೆಕೋಡಿ ಬಂದರಿನಲ್ಲಿ ಬೋಟ್ ನಿಲ್ಲಿಸಲು ಪರದಾಡ್ತಿದ್ದಾರೆ. ಕಳೆದ 10 ವರ್ಷದ ಹಿಂದೆ ಅಳ್ವೆಕೋಡಿ ಹಾಗೂ ತೆಂಗಿನಗುಂಡಿಯ ಮೀನುಗಾರಿಕಾ ಬಂದರು ಸಾಕಷ್ಟು ಪ್ರಸಿದ್ಧಿ ಪಡೆದಿತ್ತು. ಸುಮಾರು 200ಕ್ಕೂ ಹೆಚ್ಚು ಬೋಟ್ಗಳು ಈ ಬಂದರನ್ನ ಅವಲಂಬಿತವಾಗಿದೆ. ಆದರೆ ಕಳೆದ 4-5 ವರ್ಷದಿಂದ ಬಂದರಿನಲ್ಲಿ ಹೂಳು ತುಂಬಿಕೊಂಡು ಬೋಟ್ಗಳು ನಿಲ್ಲಿಸಲು ಆಗ್ತಿಲ್ಲ. ಅಕಸ್ಮಾತ್ ಬೋಟ್ಗಳನ್ನ ತಂದರೂ ಹೂಳಿನಲ್ಲಿ ಸಿಕ್ಕಿಕೊಂಡ ಘಟನೆಯೂ ನಡೆದಿದೆ. ಮೀನುಗಾರರ ಸಮಸ್ಯೆಯನ್ನ ಅರಿತ ಸರ್ಕಾರ ಅಳ್ವೆಕೋಡಿ ಬಂದರು ಕಾಮಗಾರಿಗೆ 86 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದು ಚೆನ್ನೈ ಮೂಲದ ಕಂಪನಿಗೆ ಟೆಂಡರ್ ನೀಡಲಾಗಿತ್ತು. ಆದರೆ 1 ವರ್ಷವಾಗುತ್ತಾ ಬಂದರೂ ಕಾಮಗಾರಿಯನ್ನು ಮಾತ್ರ ಪ್ರಾರಂಭಿಸಿಲ್ಲ. ಕಳೆದ 20 ವರ್ಷಗಳಿಂದ ಅಳ್ವೆಕೋಡಿ ತೆಂಗಿನಗುಂಡಿ ಮೀನುಗಾರಿಕಾ ಬಂದರದಲ್ಲಿ 200 ಬೋಟ್ಗಳು ಯಾಂತ್ರಿಕ ದೋಣಿಗಳು ಇಲ್ಲಿ ಒಳಗೆ ಹೋಗಿ ಸಮುದ್ರದ ಉದ್ಯೋಗ ಮಾಡಿ ಬರಬೇಕು ಅಂತ ಹೇಳಿದ್ರೆ ಮಧ್ಯದಲ್ಲಿ ಹೂಳು ತುಂಬಿಕೊಂಡು ಮೀನುಗಾರರಿಗೆ ಟ್ರಾಲ್ ಬೋಟು ಒಳಗೆ ಬರಲಿಕ್ಕಾಗದೆ ಕೆಲವು ಅನಾಹುತಕ್ಕೀಡಾಗಿ ಕಷ್ಟಕ್ಕೊಳಗಾಗಿದ್ದ ಸನ್ನಿವೇಶಗಳು ಬಹಳಷ್ಟು ಇದೆ ಇಲ್ಲಿ. ಇನ್ನು ಸದ್ಯ ಬಂದರಿನಲ್ಲಿ ಸಣ್ಣ ಬೋಟ್ಗಳನ್ನು ಮಾತ್ರ ನಿಲ್ಲಿಸಬಹುದಾಗಿದೆ. ಹೀಗಾಗಿ ದೊಡ್ಡ ಪರ್ಷಿಯನ್ ಬೋಟ್ ನಿಲ್ಲಿಸಲು ದೂರದ ಭಟ್ಕಳ ಅಥವಾ ಹೊನ್ನಾವರ ಬಂದರಿಗೆ ತೆರಳಬೇಕಾದ ಪರಿಸ್ಥಿತಿ ಎದುರಾಗಿದೆ. ಈಗಾಗಲೇ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಬೇಕಾದಂಥ ತೆಂಗಿನಗುಂಡಿಯಲ್ಲೂ ಕೂಡ 300 ಮೀಟರಷ್ಟು ಉದ್ದದ ಧಕ್ಕೆ ನಿರ್ಮಾಣ ಆಗಿದೆ. ಅಳ್ವೆಕೋಡಿಯಲ್ಲೂ ಕೂಡ 300 ಮೀಟರ್ದಷ್ಟು ಉದ್ದದ ಧಕ್ಕೆ ನಿರ್ಮಾಣ ಆಗಿದೆ. ಈ ಎರಡು ಧಕ್ಕೆಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಅಂದರೆ ಬಲೆ ನೇಯುವಂಥ ಸೆಡ್ಡು ಮತ್ತು ಆಕ್ಷನ್ ಹಾಲು ಮತ್ತು ಅದಕ್ಕೆ ಬೇಕಾದಂಥ ಕಾಂಕ್ರೀಟ್ ಸ್ಲೋಪಿಂಗು ಎಲ್ಲನೂ ಕೂಡ ಈಗಾಗಲೇ ನಿರ್ಮಾಣ ಮಾಡಲಾಗಿದೆ. ಒಟ್ನಲ್ಲಿ ಸರ್ಕಾರ ಹಣ ಬಿಡುಗಡೆ ಮಾಡಿದ್ರೂ ಕಾಮಗಾರಿ ಆರಂಭವಾಗಿಲ್ಲ. ಈ ಬಗ್ಗೆ ಬಂದರು ಇಲಾಖೆಯ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಸಮಸ್ಯೆ ಬಗೆಹರಿಸುವಂತೆ ಮೀನುಗಾರರು ಆಗ್ರಹಿಸಿದ್ದಾರೆ. ಕ್ಯಾಮರಾಮನ್ ಶಶಿಧರ್ ಜೊತೆ ಪ್ರಶಾಂತ್ ಮಹಲೆ, TV5 ಕಾರವಾರ.